ನೋಡ್ರಿ ನಾನು ಇದಕ್ಕೆ ಏನು 1 ಸ್ಪೂನು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ನಲ್ರಿ ಅದ್ರಾಗ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈ ಥರ ಆಯ್ತು ನೋಡ್ರಿ. ಇವಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಬೇಕು ನೋಡ್ರಿ ಫೈನಲಿ ಈ ಥರ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಅಂತ ಕರಿತೀವಿ. ಹಿಟ್ಟು ಶರಣ್ರಿ ಎಲ್ಲ ನಮ್ಮ ಕನ್ನಡ ಮಂದಿಗೆ. ನಾನು ನೋಡ್ರಿ ಇವತ್ತು ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು. ಅದನ್ನು ಮಾಡೋದನ್ನು ತೋರಿಸ್ತಿದ್ದೀನಿ. ಅದೇನು ಅಂದರೆ ಬೆಂಡೆಕಾಯಿ ಮಜ್ಜಿಗೆ ಹುಳಿ ನೋಡ್ರಿ. ಇದಕ್ಕೆ ಹಿಟ್ಟು ಹಚ್ಚಿದ ಮಜ್ಜಿಗೆ ಸಾರು ಅಂತಲೂ ಕರೀತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ. ಇದನ್ನು ಮಾಡೋದಕ್ಕೆ ನಾನು ಒಂದು ಬೌಲ್ನಲ್ಲಿ ಬೆಂಡೆಕಾಯಿನ ನೀಟಾಗಿ ತೊಳೆದು ಆರಿಸಿ ಆಮೇಲೆ ಅದನ್ನು ಕಟ್ ಮಾಡಿ ತೊಗೊಂಡಿನಿ ರೀ. ಇನ್ನೊಂದು ಬೌಲ್ ತುಂಬ ಅದೇ ಅಳತೆಯಲ್ಲಿ ಮಜ್ಜಿಗೆ ತೊಗೊಂಡಿನಿ. ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಅಂದರೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕಿ ಅಂದರೆ ಸೋಡಾ ಮಿಕ್ಸಿಗೆ ಹಾಕಿ ತೊಗೊಂಡಿನಿ ನೋಡ್ರಿ. ಇದಕ್ಕೆ ಹಸಿ ಖಾರ ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿಣ, ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೊಂಡಿನಿ ನೋಡ್ರಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ, 1 ಸ್ಪೂನಿನಷ್ಟು ಹಸಿ ಕಡಲೆ ಹಿಟ್ಟು ತೊಗೋಬೇಕು ನೋಡ್ರಿ. ಹಸಿ ಕಡಲೆ ಹಿಟ್ಟು, ಅದಕ್ಕೆ ಇದನ್ನ ಹಿಟ್ಟು ಹಚ್ಚಿದ ಮಜ್ಜಿಗೆ ಸಾರು ಅಂತಲೂ ಕರೀತಾರೆ ನಮ್ಮ ಕಡೆ. ಇದನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ಮೊದಲು ಬನ್ನಿ ಫ್ರೆಂಡ್ಸ್. ಇದನ್ನು ಮಾಡೋದಕ್ಕೆ ನಾನು ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೋಕತ್ತೀನಿ ನೋಡ್ರಿ. ಇವಾಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಒಂದು 2 ಸ್ಪೂನು ಎಣ್ಣೆ ಹಾಕೊತೀನಿ ನೋಡ್ರಿ. ಈಗ ಎಣ್ಣೆ ಕಾಯ್ದದ ನೋಡ್ರಿ. ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊತೀನಿ ನೋಡ್ರಿ. ಸಾಸಿವೆ ಜೀರಿಗೆ ಈ ಥರ ಸಿಡಿಬೇಕಾದ್ರೆ ಇವಾಗ ಬೆಳ್ಳುಳ್ಳಿ ಹಾಕೊತೀನಿ ನೋಡ್ರಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಈಗ ಅದನ್ನು. ಇವಾಗ ಸ್ವಲ್ಪ ಕರಿಬೇವು ಹಾಕೊಂತೀನಿ ನೋಡ್ರಿ. ಇದಾದ ತಕ್ಷಣ ಏನು ಬೆಂಡೆಕಾಯಿ ತೊಗೊಂಡಿದ್ವಲ್ರಿ ಅವನ್ನ ಹಾಕ್ಬೇಕು ನೋಡ್ರಿ. ಇದನ್ನ ಸಪ್ರೇಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿನೂ ಹಾಕೋಬಹುದು. ನಾನು ಇದರಲ್ಲೇ ನೀಟಾಗಿ ಫ್ರೈ ಮಾಡ್ಕೊತೀನಿ ನೋಡ್ರಿ. ಫಸ್ಟ್ ಈಗ ಇವು ಬೆಂಡೆಕಾಯಿನ ಫುಲ್ಲು ಮೆತ್ತಗಾಗತ್ತನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಎಣ್ಣೆ ಒಳಗೆ. ಈಗ ನೋಡ್ರಿ ಬೆಂಡೆಕಾಯಿ ನೀಟಾಗಿ ಸ್ವಲ್ಪ ಕೆಂಪಗಾಗತ್ತನ ಚೆನ್ನಾಗಿ ಹುರಿದಿ ನೋಡ್ರಿ. ಇದ್ರೊಳಗೆ ಯಾವುದೇ ತರ ಲೋಳೆ ಅಂಶನೂ ಇಲ್ಲ, ನೀವು ನೋಡ್ಬೋದು. ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ, ಅಂದ್ರೆ ಟೇಸ್ಟ್ ಬಹಳ ಮಸ್ತ್ ಆಗುತ್ತೆ ನೋಡ್ರಿ ಇದು. ಈಗ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರ ಅಂದ್ರೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ನಲ್ರಿ ನಾನು ಒಂದು 4-5 ಹಸಿಮೆಣಸಿನ್ಕಾಯಿನ, ಅದನ್ನ ಹಾಕ್ತೀನಿ ನೋಡ್ರಿ. ನಾನು ಒಂದು 2 ಸ್ಪೂನ್ನಷ್ಟು ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಖಾರ ಎಷ್ಟು ಊಟ ಮಾಡ್ತೀರಲ್ರಿ ಅದನ್ನ ನೋಡ್ಕೊಂಡು ಹಾಕೋರಿ. ಇದನ್ನು ಸಹ ಈಗ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ತರ ಆಯ್ತು ನೋಡ್ರಿ. ಇವಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಬೇಕು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ಪೂನ್ ಅಷ್ಟು ಸಣ್ಣ ಉಪ್ಪು ಹಾಕಕತ್ತೇನ್ರಿ. ನೀವೆಷ್ಟು ಊಟ ಮಾಡ್ತೀರ ಅಷ್ಟು ಹಾಕ್ರಿ. ಇವೆರಡನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈಗ ಮತ್ತೆ ಈ ತರ ಬೆಂಡೆಕಾಯಿ ಎಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಏನ್ ಮಜ್ಜಿಗೆ ತಗೊಂಡಿದ್ವಲ್ರಿ ಅವನ್ನ ಹಾಕ್ಬೇಕು ನೋಡ್ರಿ. ಈಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಮಜ್ಜಿಗೆನ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈಗ ನೋಡ್ರಿ ನಾನು ಇದಕ್ಕೆ ಏನು 1 ಸ್ಪೂನು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ನಲ್ರಿ ಅದ್ರಾಗ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸೇರ್ಸಕತ್ತೀನಿ ನೋಡ್ರಿ.
ಇವಾಗ ಈ ಹಿಟ್ಟು ಮಿಕ್ಸ್ ಮಾಡಿದ್ಮೇಲೆ ನಾವು 1-2 ನಿಮಿಷ ಕುದಿಸ್ಕೋಬೇಕು ನೋಡ್ರಿ ಚೆನ್ನಾಗಿ. ನೋಡ್ರಿ ಗಮ್ ಅಂತ ಸ್ಮೆಲ್ ಬರಕತ್ತದ ನಮ್ದು ಬೆಂಡೆಕಾಯಿ ಮಜ್ಜಿಗೆ ಹುಳಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ ಇದು. ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕು ಅಂದರೆ 1-2 ಸ್ಪೂನ್ ಕಡಲೆ ಹಿಟ್ಟು ಸೇರಿಸ್ಬೋದು ನೋಡ್ರಿ. ನಾ 1 ಸ್ಪೂನ್ ಹಾಕೀನಿ. ಇದು ರೊಟ್ಟಿ ಅನ್ನ ಚಪಾತಿ ಎಲ್ಲದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡ್ರಿ. ಭಾಳ ಟೇಸ್ಟ್ ಆಗುತ್ತೆ ಇದು. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೂ ಯಾವ ಥರ ರೆಸಿಪಿ ಬೇಕನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇವಾಗೇನಿದು ಕುದಿ ಹಿಡಿಯೋಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಒಂದು ನಿಮಿಷ ಕುದ್ರೆ ಸಾಕು ನೋಡ್ರಿ. ಈಗ 1 ನಿಮಿಷ ಕುದಿಲಿ ಫ್ರೆಂಡ್ಸ್. ಇವಾಗಿದು ರೆಡಿ ಆಗ್ಯದ ನೋಡ್ರಿ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡೋದು ನೋಡ್ರಿ. ಇವಾಗ ನೋಡ್ರಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸಕತ್ತದ ನೋಡ್ರಿ ಬೆಂಡೆಕಾಯಿ ಮಜ್ಜಿಗೆ ಹುಳಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ ಈ ರೆಸಿಪಿ. ನನಗಂತೂ ಭಾಳ ಇಷ್ಟ ರೀ ಇದು. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸಕತ್ತದ್ರಿ ನೋಡೋಕೆ. ನೋಡ್ರಿ ಫೈನಲ್ಲಿ ಈ ಥರ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಅಂತ ಕರಿತೀವಿ. ಹಿಟ್ಟು ಹಚ್ಚಿದ ಮಜ್ಜಿಗೆ ಸಾರು ಅಂತಲೇ ಕರೀತಾರೆ ನಮ್ಮ ಸೈಡು. ನೀವೇನಂತ ಕರಿತೀರಿ ಬೆಂಡೆಕಾಯಿ ಮಜ್ಜಿಗೆ ಸಾರಿಗೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನನ್ನ ಇಷ್ಟ ಆಗಿತ್ತು ಅಂದರೆ ನಿಮಗೆ ಲೈಕ್ ಮಾಡಿರಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಮುಂದೆ ಯಾವ ಥರ ರೆಸಿಪಿ ಮಾಡಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅನ್ನದಾನು ಸುಖಿ ಭವ. ಧನ್ಯವಾದಗಳು.